ಎಲ್ಲರಿಗೂ ಗೊತ್ತಿದೆ ತಂತ್ರಾಂಶಗಳು ಏನು ಈ ಗವರ್ನೆನ್ಸ್ ಇಂದ ಮಾಡಿರುವಂತ ಹಲವಾರು ಸಾಫ್ಟ್ವೇರ್ ಗಳು ಅದು ಮುಂದಕ್ಕೆ ತುಂಬಾ ಒಳ್ಳೇದಾಗ್ತದೆ. ಆದ್ರೆ ಸಾಕಷ್ಟು ಗ್ಲಿಚಸ್ ಇದೆ, ನ್ಯೂನತೆಗಳಿದೆ ಆ ತಂತ್ರಾಂಶಗಳಲ್ಲಿ. ಉದಾಹರಣೆಗೆ ಈ ಆಸ್ತಿಗಳಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇತ್ತು ಮುಂಚೆ. ಈಗ 90% ಸೆಟರೇಟ್ ಆಗಿದೆ. ಮುಂಚೆ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಅವರು ಮಾಡ್ತಾ ಇದ್ರು ಈ ಗವರ್ನೆನ್ಸ್ ನ. ಈಗ ಕರ್ನಾಟಕ ಮುನ್ಸಿಪಾಲಿಟಿ ಏನು ಡೇಟಾ ಸೆಂಟರ್ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಲೇಟೆಸ್ಟ್ ಆಗಿ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಾರೆ ಅಂತದ್ದು ಮನೆ ಸಭಾಧ್ಯಕ್ಷರೇ, ಒನ್ ಆಫ್ ದಿ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇರುವಂತಹ ತಂತ್ರಾಂಶ ಏನು ಬಿಲ್ಡಿಂಗ್ ಪ್ಲಾನ್ ಗೆ ನಿರ್ಮಾಣ ಅಂತ ಇತ್ತು, ಈಗ ULMS ಅಂತ ಮಾಡಿದ್ದಾರೆ, ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ. ಇವರು ಈ ಆಸ್ತಿ ಮಾಡ್ಬೇಕಾದ್ರೆ ಆ ಒಂದು GPS ನ ಸಣ್ಣ ಸೈಟ್ ಗಳಲ್ಲಿ ಪ್ರಾಬ್ಲಮ್. GPS ಮಾಡಿ ಫೋಟೋ ಹೊಡೆದ್ಬಿಟ್ಟು ಈ ಆಸ್ತಿ ಆಗ್ತದೆ. ಬಿಲ್ಡಿಂಗ್ ಪ್ಲಾನ್ ಗೆ ಅಪ್ಲೈ ಮಾಡಿದಾಗ ಅಲ್ಲಿ ಮಿಸ್ ಮ್ಯಾಚ್ ಆಗ್ತಿದೆ GPS. ಇಮಿಡಿಯೇಟ್ ಅಪ್ಲೈ ಮಾಡಿದ ತಕ್ಷಣ ಬಿಲ್ಡಿಂಗ್ ಲೈಸೆನ್ಸ್ ರಿಜೆಕ್ಟ್ ಆಗ್ತಾ ಇದೆ, ಅವ್ರಿಗೆ ಗೊತ್ತಾಗ್ದಂಗೆ. ಆದ್ರಿಂದ ಇದ್ರಲ್ಲಿ ಏನಾದ್ರು ಮ್ಯಾನ್ಯಲ್ ಎಡಿಟ್ ಮಾಡಕ್ ಏನಾರ ಇವರು ಅವಕಾಶ ಮಾಡಿಕೊಡ್ಬೇಕು. ಆದ್ರಿಂದ ಏನು ಈ ತಂತ್ರಾಂಶಗಳಲ್ಲಿರುವಂತ ನ್ಯೂನತೆಗಳಿದೆ ಅದನ್ನ ತುರ್ತಾಗಿ ಸೆಟರೇಟ್ ಮಾಡಬೇಕು. ಮತ್ತೊಂದು, ನಮ್ಮ ಈ ಆಸ್ತಿನಲ್ಲಿ ಸಿಂಗಲ್ ಅಪ್ರೂವರ್ ಇದೆ ಸರ್. ಈಗ ಅದರಿಂದ ಮಲ್ಟಿಪಲ್ ಅಪ್ರೂವರ್ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ಈಗ ಈ ಆಸ್ತಿ ಬಗ್ಗೆ ಸಾಕಷ್ಟು ನಮ್ಮ ವಿರೋಧ ಪಕ್ಷದ ನಾಯಕರಿಂದ ಎಲ್ಲರೂ ಕೂಡ ರೈಸ್ ಮಾಡಿದ್ದಾರೆ ಈ ಒಂದು ಹೌಸ್ ನಲ್ಲಿ. ಆದ್ರಿಂದ ಮನೆ ಬಾಗಿಲಿಗೆ ಈ ಖಾತಾ ಆಂದೋಲನವನ್ನ ಬೆಂಗಳೂರಿನಲ್ಲೂ ಮಾಡ್ತಾರೆ, ತುಮಕೂರಿನಲ್ಲೂ ಕೂಡ ಇವತ್ತು ಶುರು ಮಾಡಿದ್ದಾರೆ. ಆದ್ರಿಂದ ಸಚಿವರು ಹೆಚ್ಚಿಗೆ ಒತ್ತು ಕೊಟ್ಟು ಈ ಖಾತಾ ಆಂದೋಲನ ಮನೆ ಮನೆಗೆ ಹೋಗಿ ಇವರು ಮಾಡುವಂತ ಕೆಲಸ ಮಾಡಬೇಕು. ಇವತ್ತು ತುಮಕೂರು ಮಹಾನಗರ ಪಾಲಿಕೆನಲ್ಲಿ ಮನೆ ಕಮಿಷನರ್ ಮತ್ತು ಇವರು ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ಒತ್ತಾಯ ಮಾಡೋದು ಏನು, ನೀವು ಈ ಗವರ್ನೆನ್ಸ್ ಮಾಡ್ತಾ ಇದ್ರ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಆದ್ರೆ ಸಾಕಷ್ಟು ಅದರಲ್ಲಿ ನ್ಯೂನತೆಗಳಿದೆ, ಅದನ್ನ ತುರ್ತಾ ಮಾಡೋ. ಉದಾಹರಣೆಗೆ ನಮ್ದೇ ಒಂದು ಸ್ವಂತದ್ದು 2 ಆಸ್ತಿ ಮರ್ಜ್ ಮಾಡ್ಬೇಕಾದ್ರೆ ಸೆಕ್ರೆಟರಿ ಅವ್ರ ಹತ್ರ ಹೋಗಿ 6 ತಿಂಗಳಾದ್ಮೇಲೆ ಏನೋ ಒಂದು ಸೊಲ್ಯೂಷನ್ ಕೊಟ್ರು. ಆದ್ರಿಂದ ಸಾಮಾನ್ಯ ಜನರಿಗೆ ಈ ಗವರ್ನೆನ್ಸ್ ನಲ್ಲಿ ಆಗ್ತಿರ್ತಕ್ಕಂತ ಆ ಒಂದು ತಂತ್ರಾಂಶಗಳಿರುವಂತ ಲೋಪಗಳು ನ್ಯೂನತೆಗಳೇನಿದೆ ಅದನ್ನ ಸೆಟರೇಟ್ ಮಾಡ್ಬೇಕು ಸರ್, ದಯವಿಟ್ಟು.